ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ಅಚ್ಚರಿ ಅಭ್ಯರ್ಥಿ ನೇಮಿಸಿದ ಬಿಜೆಪಿ. ದಶಮಾನಗಳಿಂದ ಬಿಜೆಪಿಗೆ ಸೋಲೇ ಇಲ್ಲ. ಈ ಬಾರಿ ಏನಾಗುತ್ತೆ? ಬಂಧುಗಳೇ ನಮಸ್ಕಾರ. ಪಬ್ಲಿಕ್ ಫಸ್ಟ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗಜೇಂದ್ರ. ಆಗ್ನೇಯ ಪದವೀಧರ ವಿಧಾನ ಪರಿಷತ್ನ ಚುನಾವಣೆ ಬಹಳಷ್ಟು ಕಾವೇರ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಅಭ್ಯರ್ಥಿನೂ ಕೂಡ ಘೋಷಣೆ ಆಗಿರುವಂತದ್ದು. ಈಗ ತಾನೇ ಬಿಜೆಪಿ ಪಕ್ಷದಿಂದಲೂ ಕೂಡ ಅಚ್ಚರಿ ಅಭ್ಯರ್ಥಿಯನ್ನ ನೇಮಿಸಿ ಒಂದು ಬಿಜೆಪಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿರುವಂತದನ್ನ ಗಮನಿಸ್ತಾ ಇರುವಂತದ್ದು. ಏನಪ್ಪಾ ಆಗ್ನೇಯ ಪದವೀಧರ ಕ್ಷೇತ್ರ ಎಷ್ಟೊಂದು ಕಾವೇರ್ತಾ ಇದೆ ಅನ್ನುವಂಥದ್ದನ್ನ ನೋಡೋದಾದ್ರೆ, ಮೊದಲಿಗೆ ಆಗ್ನೇಯ ಪದವೀಧರ ಕ್ಷೇತ್ರ ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ ಈ 5 ಜಿಲ್ಲೆಗಳಲ್ಲಿ ಒಳಗೊಂಡಂತೆ ನಡೆಯುವಂತ ಈ ಒಂದು ಚುನಾವಣೆ 150,000ಕ್ಕೂ ಹೆಚ್ಚು ಮತದಾನಗಳು ಇರುವಂತದ್ದು. ಇನ್ನು ಕೂಡ ಮತದಾನದ ಪ್ರಕ್ರಿಯೆ ನಡೀತಾ ಇದೆ. ಒಂದು ಅಕ್ಟೋಬರ್, ನವೆಂಬರ್ ಈ ವೇಳೆಯಲ್ಲಿ ಈ ಚುನಾವಣೆ ನಡೆಯುವಂತಹ ದೊಡ್ಡ ಸಾಧ್ಯತೆ ಇರೋದ್ರಿಂದ ಈಗಾಗಲೇ ಅಭ್ಯರ್ಥಿಗಳು ಟಿಕೆಟ್ ಅನ್ನ ಪಡೆದುಕೊಂಡು ಈಗಾಗಲೇ ಕಣಕ್ಕಿಳಿದು ಕೆಲಸವನ್ನ ಮಾಡ್ತಾ ಇರುವಂತದನ್ನ ಗಮನಿಸ್ತಾ ಇದ್ದೀರಾ. ಆಗ್ನೇಯ ಪದವೀಧರ ಕ್ಷೇತ್ರದಲ್ಲಿ ಈಗಾಗಲೇ 10 ಚುನಾವಣೆಗಳಲ್ಲಿ ಈಗ ತಾನೇ ನಡೆದಿರುವಂತಹ 10 ಚುನಾವಣೆಗಳಲ್ಲಿ 8 ಬಾರಿ ಬಿಜೆಪಿ ಗೆದ್ದಿದ್ರೆ 2 ಬಾರಿ JDS ಪಕ್ಷ ಗೆದ್ದಿರುವಂತದ್ದು. ಬಿಜೆಪಿಗೆ ಇದರಲ್ಲಿ ದೊಡ್ಡ ಇತಿಹಾಸ ಇದೆ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂದ್ರೆ ಇಲ್ಲಿ ಏನು ಮಾಜಿ ಸಂಸದರಾಗಿದ್ದಂತ ಮಲ್ಲಿಕಾರ್ಜುನಯ್ಯವರು, ದಿವಂಗತ ಮಲ್ಲಿಕಾರ್ಜುನಯ್ಯವರು ಕೂಡ ಆಗ್ನೇಯ ಪದವೀಧರ ಕ್ಷೇತ್ರದಲ್ಲಿ ನಿಂತ್ಕೊಂಡು ಗೆದ್ದಿದ್ದಂತ ಇತಿಹಾಸವೂ ಕೂಡ ಇದೆ. ಬಹಳಷ್ಟು ಇದಕ್ಕೆ ಇತಿಹಾಸ ಇರುವಂತ ಒಂದು MLC ಚುನಾವಣೆ ಅಂತಾನೆ ಹೇಳ್ಬೋದು. ಈಗ ಬಿಜೆಪಿಯ ಒಂದು ಅಭ್ಯರ್ಥಿ ಬಗ್ಗೆ ಹೇಳ್ಬೇಕಂದ್ರೆ, ಬಿಜೆಪಿ ಪಕ್ಷ KM ಸುರೇಶ್ ಅವ್ರಿಗೆ ಟಿಕೆಟ್ ಕೊಟ್ಟಿರುವಂತದ್ದು ಬಹಳಷ್ಟು ಮಾಸ್ಟರ್ ಮೈಂಡ್ ಅನ್ನ ಉಪಯೋಗಿಸಿ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂದ್ರೆ ಈಗಾಗಲೇ ಕಾಂಗ್ರೆಸ್ ನಿಂದ ಟಿಕೆಟ್ ಅನ್ನ ಗಳಿಸ್ಕೊಂಡಿರುವಂತವ್ರು ತುಮಕೂರಿನವರೇ, ಲಿಂಗಾಯತ ಸಮುದಾಯದವರು. ಈಗಾಗಲೇ ಕಾಂಗ್ರೆಸ್ ಮೊದಲೇ ಘೋಷಣೆಯನ್ನ ಮಾಡಿತ್ತು, ತುಮಕೂರಿನವರೇ ಆದಂತ ಲಿಂಗಾಯತ ಸಮುದಾಯಕ್ಕೆ ಸೇರಿದಂತ ಒಂದು ಅಭ್ಯರ್ಥಿಯನ್ನ ಹಾಕಿದೆ. ಅದೇ ರೀತಿಯಾಗಿ ಲಿಂಗಾಯತ ಸಮುದಾಯದ ದಾವಣಗೆರೆಯ ಒಂದು KM ಸುರೇಶ್ ಅವ್ರಿಗೆ ಒಂದು ಮಣೆ ಹಾಕಿರುವಂತದ್ದು. KM ಸುರೇಶ್ ಅವರು ಬಹಳಷ್ಟು ಬಿಜೆಪಿಯಲ್ಲಿ ಸಕ್ರಿಯವಾಗಿ ರಾಜಕಾರಣವನ್ನ ಮಾಡ್ತಾ ಬರ್ತಾ ಇರುವಂತದ್ದು. ಯಾಕಪ್ಪ ಅಂದ್ರೆ 25-30 ವರ್ಷದಿಂದ ಕಾರ್ಯಕರ್ತರಾಗಿ ಅಲ್ಲಿನ ದಾವಣಗೆರೆ ಯುವ ಮೋರ್ಚಾ ಅಧ್ಯಕ್ಷರಾಗಿ, ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಬರ್ತಾ ಇರುವಂತದ್ದು. ಶಿಕ್ಷಕರ ಒಂದು ಸಂಘಟನಾತ್ಮಕವಾಗೂ ಕೂಡ ಅವರು ಬಹಳಷ್ಟು ತೋಡಿಕೊಂಡಿರುವಂತದ್ದು. ಎಲ್ಲವುದಕ್ಕಿಂತ ಮಿಗಿಲಾಗಿ ಸರಳ ವ್ಯಕ್ತಿತ್ವ ಹೊಂದಿರುವಂತ KM ಸುರೇಶ್ ಅವರಿಗೆ ಬಿಜೆಪಿ ಮಾಸ್ಟರ್ ಮೈಂಡ್ ಅನ್ನು ಉಪಯೋಗಿಸಿ ಒಂದು ಟಿಕೆಟ್ ಅನ್ನ ಘೋಷಣೆ ಮಾಡಿದೆ ಅಂತಾನೆ ಹೇಳ್ಬೋದು. ತುಮಕೂರಿನವರು ಕೂಡ ಬಿಜೆಪಿಗೆ ಒಂದು ಟಿಕೆಟ್ ಆಕಾಂಕ್ಷಿ ಆಗಿದ್ರು. ಆದ್ರೆ ಎಲ್ಲ ಒಂದ್ ಕಡೆ ತುಮಕೂರಿನವರೇ 2 ಪಕ್ಷದ ಅಭ್ಯರ್ಥಿಗಳಾಗ್ತಾರೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಇದುವರೆಗೂ ಕೂಡ ದಾವಣಗೆರೆಗೆ ಬಹಳಷ್ಟು ವರ್ಷಗಳಿಂದ ಟಿಕೆಟ್ ಅನ್ನ ಕೊಟ್ಟಿರಲಿಲ್ಲ. ದಾವಣಗೆರೆ ಉಪಚುನಾವಣೆಯೂ ಇರೋದ್ರಿಂದ, ವಿಧಾನಸಭೆಗೆ ಉಪಚುನಾವಣೆಯೂ ಇರೋದ್ರಿಂದ ಒಂದು ಮಾಸ್ಟರ್ ಮೈಂಡ್ ಅನ್ನ ಗೇಮ್ ಅನ್ನ ಉಪಯೋಗಿಸಿ ಒಂದು ತಂತ್ರಗಾರಿಕೆಯನ್ನ ಎಣೆದು ಈಗ ದಾವಣಗೆರೆ ಅಭ್ಯರ್ಥಿಗೆ ಒಂದು MLC ಸ್ಥಾನದ ಒಂದು ಅಭ್ಯರ್ಥಿಯ ಸ್ಥಾನದ ಒಂದು ಟಿಕೆಟ್ ಅನ್ನ ಘೋಷಣೆ ಮಾಡಿರುವಂತದ್ದು. ಎಲ್ಲ ಒಂದ್ ಕಡೆ KM ಸುರೇಶ್ ಅವ್ರಿಗೂ ಬಹಳಷ್ಟು ಪಾಸಿಟಿವಿಟಿ ಇದೆ. ಎಲ್ಲ ಒಂದ್ ಕಡೆ ಅವರು ಸರಳ ವ್ಯಕ್ತಿತ್ವ, ಎಲ್ಲರಿಗೂ ಸ್ಪಂದಿಸುವಂತ ವ್ಯಕ್ತಿ. ಇತಿಹಾಸದಲ್ಲಿ ಬಿಜೆಪಿ ಸೋತಿರುವಂತದ್ದು ಇಲ್ವೇ ಇಲ್ಲ. ಕಾಂಗ್ರೆಸ್ ಒಂದೇ ಒಂದು ಬಾರಿಯೂ ಕೂಡ ಆಗ್ನೇಯ ಪದವೀಧರ ಕ್ಷೇತ್ರದಲ್ಲಿ ಚುನಾವಣೆ ಗೆದ್ದಿಲ್ಲ. ಈ ಬಾರಿ ಯಾವ ರೀತಿಯಾಗಿ ಚಿತ್ರಣ ಬದಲಾಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಗಜೇಂದ್ರ, ಪಬ್ಲಿಕ್ ಫಸ್ಟ್ ಕನ್ನಡ, ತುಮಕೂರು. ಪಬ್ಲಿಕ್ ಫಸ್ಟ್ ಕನ್ನಡ, ಇದು ಪ್ರಜೆಗಳ ಆಸ್ತಿ.